ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗ ಆನ್ಲೈನಲ್ಲಿ ಟ್ರೆಂಡಿಂಗ್ನಲ್ಲಿರೋ ಗಿಬ್ಲಿ ಸ್ಟೈಲ್ ಇಮೇಜ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ನಾನು ಹೇಳೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ನೇಮ್ ಬಂದುಬಿಟ್ಟು ಗ್ರಾಕ್ ಅಂತ ಹೇಳಿ, GROK ಅಂತ ಹೇಳಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಸಿಂಪಲ್ಲಾಗಿ ನಿಮ್ಮ ಇಮೇಲ್ ಐ ಡಿಯನ್ನು ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ನಾನಿಲ್ಲಿ ಲಾಗಿನ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ ಈ ಥರ ಲಾಗಿನ್ನ ಮಾಡ್ಕೋಬೋದು ನಿಮ್ಮ ಇಮೇಲ್ ಐ ಡಿಯಿಂದ. ನೋಡಿ, ಇವಾಗ ನಾನು ಲಾಗಿನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಪ್ಲಸ್ ಐಕಾನ್ ತೋರಿಸ್ತಾ ಇದೆ ಅಲ್ವಾ, ಪ್ಲಸ್ ಮಾರ್ಕು, ಅಲ್ಲಿ ಹೋಗಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಾನಿಲ್ಲಿ ಹೀರೋಯಿನ್ ರಮ್ಯಾ ಇದ್ದಾರಲ್ವ, ಅವರ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಟೈಪ್ ಮಾಡಬೇಕು, ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಆರ್ಟ್ ಅಂತ ಹೇಳಿ ಕೊಡಿ. ಕೊಟ್ಟಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಥರ ಅಲ್ಲಿ ಮೇಲೆ ಆ್ಯರೋ ಮಾರ್ಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡು ಓಕೆ ಮಾಡಿ. ನೆಕ್ಸ್ಟು ಈ ಥರ ತಾನೇ ಕ್ರಿಯೇಟ್ ಆಗುತ್ತೆ. ನೋಡಿ, ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದೆ ಇದು. ನೋಡಿ, ಕ್ರಿಯೇಟ್ ಆಗ್ತಾ ಇದೆ ಇಮೇಜು. ನೋಡಿ, ನಾನು ಇಮೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಅನ್ಲಿಮಿಟೆಡ್ ಇಲ್ಲ, ನಿಮಗೆ ಓನ್ಲಿ ಲಿಮಿಟೆಡ್ ಇದೆ. ಅಂದರೆ 1 Gmail ಐ ಡಿಯಿಂದ ನೀವು ಓನ್ಲಿ 1 ಫೋಟೋನ ಈ ಥರ ಗಿಬ್ಲಿ ಆರ್ಟಲ್ಲಿ ಕನ್ವರ್ಟ್ ಮಾಡ್ಬೋದಾಗಿದೆ. ನೋಡಿ, ಇದು ಕನ್ವರ್ಟ್ ಆಗಿದೆ. ಇವಾಗ ಇದನ್ನು ಸಿಂಪ್ಲಿ ನೀವು ಅಲ್ಲಿ ಮೇಲೆ 3 ಡಾಟ್ಸ್ ಕೊಟ್ಟಿದ್ದಾರಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೇಕು. ನೀವು ಸೇವ್ ಮಾಡ್ಕೊಂಡ್ಮೇಲೆ ಅದು ನಿಮ್ಮ ಗ್ಯಾಲರಿಯಲ್ಲಿ ಬಂದಿರುತ್ತೆ. ಇದೇ ಥರ ನಿಮ್ಮ ಫೋಟೋಸ್ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.